ಗೈಸ್, ನಾನಿವಾಗ ಗೋವಾದಲ್ಲಿ ಕ್ಯಾಂಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ಬನ್ನಿ ತೋರಿಸ್ತೀನಿ ಯಾವ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ. ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದೀನಲ್ಲ, ಟೆಂಟೆಲ್ಲ ಇಟ್ಕೊಂಡು ಹೋಗ್ತಿರೋದಕ್ಕೆ ಸಿಕ್ಕಾಪಟ್ಟೆ ನನ್ನ ಬಾಡಿ ವೆಯ್ಟ್ ಅನ್ನಿಸ್ತಾಯಿದೆ ನನಗೆ ಬ್ಯಾಗಿಂದ. ಈಗ ಪ್ರೆಸೆಂಟ್ ನಾವು ಈ ದಾರಿಲಿ ಹೋಗ್ತಾಯಿದ್ದೀವಿ ಕ್ಯಾಂಪ್ ಮಾಡೋದಕ್ಕೆ. ಇಲ್ಲಿ ಕ್ಯಾಂಪ್ ಮಾಡೋದು ಈ ಜಾಗದಲ್ಲಿ ಸಮುದ್ರ ಇದೆ ಕೆಳಗೆ ಪೂರ್ತಿ. ಇದರಿಂದ ಕಾಣ್ತಿದೆಯಲ್ಲ, ಇದೇ ಸಮುದ್ರ. ನಾವು ಈ ದಾರಿಯಿಂದ ಸಮುದ್ರ ಪಕ್ಕದಿಂದ ನಡ್ಕೊತ ಕ್ಯಾಂಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಹೋಗ್ತಾಯಿದ್ದೀವಿ ನಾನು ಒಬ್ಬನೇ. ಗೈಸ್, ಈ ವ್ಯೂ ಪಾಯಿಂಟ್ ನೋಡಿ. ಕ್ಯಾಂಪ್ ಮಾಡೋಕ್ಕೆ ಈ ಜಾಗದಿಂದ ನಾನು ಹಿಂಗೆ ನಡ್ಕೊಂಡು ಮೇಲೆ ಹೋಗ್ತೀನಿ. ಇದಿಲ್ಲ ಬೆಟ್ಟ, ಆ ಬೆಟ್ಟ ಮೇಲೆ ಹತ್ತಿ ಆ ಜಾಗದಲ್ಲಿ ಇವತ್ತು ನಾನು ಕ್ಯಾಂಪ್ ಮಾಡ್ತಿದ್ದೀನಿ ಗುರು. ಬನ್ನಿ ಹೋಗೋಣ ಇನ್ನು ಮುಂದೆ. ನಾನೀಗ ನನ್ನಿಂದ ಕಾಣ್ತಿದ್ಯಲ್ಲ ಆ ಬೆಟ್ಟಕ್ಕೆ ಹೋಗ್ಬೇಕು. ಇಲ್ಲಿಂದ ದಾಟ್ಕೊಂಡು ಅಲ್ಲಿಂದ ಕೆಳಗೆ ಇಳ್ಕೊಂಡು ಈ ಜಾಗದಿಂದ ಅಲ್ಲಿ ಮೇಲೆ ಹೋಗಿ ಆ ಟಾಪಿಗೆ ಹೋಗ್ಬೇಕು ಗೈಸ್. ಅಲ್ಲಿಗೆ ಹೋದರೆ ಆ ಜಾಗದಲ್ಲಿ ಇವತ್ತು ಕ್ಯಾಂಪ್ ಮಾಡೋಣ. ಇಲ್ಲಿ ಪಕ್ಷಿ ನೋಡಿ ಎಷ್ಟು ದೊಡ್ಡದಿದೆ. ವಾ ಏನು ಇಷ್ಟೊಂದು ದೊಡ್ಡದಿದೆ ಗುರು ಇದು. ಏಡಿ ಕಾಣಿಸ್ತಾ ನಿಮಗೆ? ಅಡಿಲಿ ಯಾವುದೋ ರೆಡ್ ಕಲರಿನ ಏಡಿ ಇದೆ. ಸಣ್ಣ ಪುಟ್ಟ ಏಡಿ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದೇ ಅನಿಸ್ತಿದೆ ಅದು. ಅದನ್ನು ತೋರ್ಸೋಣ ಅಂತ ಬಂದೆ, ಅಲ್ಲಿ ನೋಡಿದ್ರೆ ಏಡಿ ಒಳಗೆ ಹೋಗ್ಬಿಡ್ತು ಕಲ್ಲಡಿಗೆ. ಹೂವಾ, ನನ್ನ ಪ್ಯಾಂಟ್ ಎಲ್ಲ ನೆಂದೋಗ್ತಿದೆ, ಚಡ್ಡಿ ಗಿಡ್ಡಿ ಎಲ್ಲ ಹಿಂಗೊಂದು ನೀರು ಬರ್ತದೆ. ಅದು ಕಾಣ್ತಿದೆ ಅಲ್ಲಿ, ಕಲ್ಲಲ್ಲಿ ಹೊಡ್ಯಕ್ಕೆ ಮಾಡ್ತೀನಿ. ಅಯ್ಯೋ, ಚಡ್ಡಿ ಗಿಡ್ಡಿ ಎಲ್ಲ ಒದ್ದೆ ಮಾಡಿಬಿಡ್ತಲ್ಲ ನೀರು. ಗೈಸ್ ಬೇಡ, ಬನ್ನಿ ಏಡಿನ ತೋರಿಸೋದು. ಪ್ಯಾಂಟ್ ಎಲ್ಲ ಚಡ್ಡಿ ಎಲ್ಲ ಒದ್ದೆ ಆಗೋಗ್ಬಿಡ್ತು ನಂದು. ಸಮುದ್ರ ದೇವತೆ ನಮ್ಮನ್ನು ಮತ್ತೆ ನೆನೆ ಅಂತೇಳಿ ನೆನೆಸ್ತಾವಳೆ.
ಫೈನಲಿ ಗೈಸ್ ನನ್ನ ಟೆಂಟ್ ರೆಡಿ ಆಗಿದೆ. ಬನ್ನಿ ಟೆಂಟ್ ಒಳಗೆ ಹೋಗ್ಬಿಡೋಣ. ಹಂಗೆ ಸ್ವಲ್ಪ ಶಬ್ದ ಕೇಳಿಸ್ಕೊಳ್ಳಿ. ಬೀಚಿಂದ ಹೆಂಗೆ ಬರ್ತಿದೆ ಶಬ್ದ. ಬೀಚಿಂದ ಅಲೆ ಶಬ್ದ ಗೈಸೋದು. ಬನ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸಪೋರ್ಟಿವ್ ಆಗಿ ಎಲ್ಲ ಇಟ್ಕೊಂಡಿದ್ದೀನಿ. ದಿಮ್ ಥರ ಇದನ್ನು ಅಡ್ಡ ಇಟ್ಕೊಂಡಿದ್ದೀನಿ. ಮಲ್ಕೊಂಡು ನಿದ್ದೆ ಮಾಡಿಬಿಡೋಣ. ಮತ್ತೆ ದೇವ್ರ ಹತ್ರ ಒಂದ್ಸರಿ ಪ್ರೇಯರ್ ಮಾಡ್ಕೊಬಿಡೋಣ. ತಡಿ ಗುರು.